ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನದಿ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ಇವಾಗ ನಾನು ಮೋಮೋಸ್ನ ಮಾಡ್ತಾಯಿದ್ದೀನಿ. ಸೊ ರೆಸಿಪಿನ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಈ ಚಳಿಗೆ ಈ ಮಳೆಗೆ ಪರ್ಫೆಕ್ಟ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಸಂಜೆ ಆಗ್ತಿದ್ದಂಗೆ ಬಾಯಿ ಚಡ್ಪಡಿಸುತ್ತಲ್ಲ, ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ. ಸೊ ಹೆಲ್ತಿ ವರ್ಷನ್ ಆಗಿ ನಾವು ಮೋಮೋಸ್ನ ಹೆಲ್ತಿಯಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಸೊ ಇವಾಗ ಬನ್ನಿ ರೆಸಿಪಿನ ನೋಡೋಣ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು. ಫಸ್ಟು ಇವಾಗ ಹಿಟ್ಟನ್ನು ಕಲಿಸ್ಕೊಬೇಕು. ಮೈದಾ, ಚಿರೋಟಿ ರವೆ, ಸ್ವಲ್ಪ ಸಾಲ್ಟು ಹಾಗೆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಬೇಕು. ಅದಾದಮೇಲೆ ಮೇಲೆ ಸ್ವಲ್ಪ ಎಣ್ಣೆನ ಸವರಿ ಪಕ್ಕಕ್ಕೆ ಒಂದು ಅರ್ಧ ಗಂಟೆ ಇಟ್ಬಿಡೋಣ. ಅದಕ್ಕೂ ಮುಂಚೆ ಮಿಕ್ಕಿದ್ದು ಬೇಕಾಗಿರೋ ಐಟಮ್ಸ್ಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಸ್ಟಫಿಂಗ್ ಆಗಿರ್ಬೋದು, ಹಾಗೆ ಚಟ್ನಿ ಆಗಿರ್ಬೋದು. ಇವಾಗ ಮಸಾಲ ಇದು ಮೋಮೋಸ್ ಜೊತೆಗೆ ಚಟ್ನಿ ಕೊಡ್ತಾರಲ್ಲ, ಆ ರೆಡ್ ಚಟ್ನಿ ತುಂಬಾ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಸೊ ಇವಾಗ ಅದೇ ಚಟ್ನಿನ ಮಾಡೋದಕ್ಕೆ ಟೊಮ್ಯಾಟೊ, ಬೆಳ್ಳುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿನ ಇವಾಗ ಕುದಿಯೋಕ್ಕೆ ಇಟ್ಟಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಅದು ಕುದ್ದು ತಣ್ಣಗಾದ್ಮೇಲೆ ನಾವು ಅದರದ್ದು ಸಿಪ್ಪೆ, ಟೊಮೊಟೊದೇನಿರುತ್ತೆ ಸಿಪ್ಪೆ ಮೇಲೆಗಡೆದು ಅದನ್ನು ತೆಗೆದುಬಿಡಬೇಕು. ಸೊ ಅದನ್ನೆಲ್ಲ ತೆಗೆದಾದ್ಮೇಲೆ ಅದು ಇನ್ನೂ ಬಿಸಿ ಇದ್ದರೆ ನೀವು ಹಾಗೆ ಬಿಡಿ, ಇಲ್ಲ ತಣ್ಣಗಾಗಿದ್ರೆ ಅಂದರೆ ಅದನ್ನು ಮಿಕ್ಸಿ ಮಾಡ್ಬೋದು. ಸೊ ಮಿಕ್ಸಿಗೆ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಗೆ ಸಾಲ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಬೇಕು. ಇವಾಗ ಚಟ್ನಿನ ಕುದಿಸ್ಕೊಬೇಕು. ಸೊ ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಹಾಗೆ ಕಟ್ ಮಾಡಿರೋವಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಅದಾದಮೇಲೆ ಮಿಕ್ಸಿ ಮಾಡಿರೋದೇನಿತ್ತು ಸೊ ಅದನ್ನು ಇವಾಗ ಚೆನ್ನಾಗಿ ಅದರೊಳಗಡೆ ಹಾಕ್ಬಿಟ್ಟು ಕುದಿಸ್ಕೊಬೇಕು. ಆಯಿಲ್ ಬಿಡೋ ತನಕ ಚೆನ್ನಾಗಿ ಕುದಿಸ್ಕೊಂಡ್ರೆ ಸೂಪರ್ ಆ್ಯಂಡ್ ಸ್ಪೈಸಿ ಆದ ಮೋಮೋಸ್ ಚಟ್ನಿ ರೆಡಿ ಆಗುತ್ತೆ. ಸೊ ನೀವು ಇದನ್ನು ಹಾಗೆ ಫ್ರೀಜರಲ್ಲಿ ಇಟ್ಕೊಂಡು ದೋಸೆಗೂ ಸಹ ಯೂಸ್ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇವಾಗ ಮೋಮೋಸ್ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಇವಾಗ ಕ್ಯಾರೆಟ್, ಕ್ಯಾಬೇಜ್ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಆನಿಯನ್ನ ತೊಗೊಂಡಿದ್ದೀನಿ. ಸೊ ಆನಿಯನ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಚಾಪರಲ್ಲಿ. ಕ್ಯಾರೆಟ್ ಹಾಗೆ ಕ್ಯಾಬೇಜ್ನ ತುರಿದಿರೋ ಅಂಥದ್ದು ಸಣ್ಣದಾಗಿದ್ದರೆ ಆ ಮೋಮೋಸ್ ಸ್ಟಫಿಂಗ್ ಕ್ಲೀನಾಗಿರುತ್ತೆ ಅಂದ್ಬಿಟ್ಟು ಸೊ ಇಷ್ಟನ್ನ ಇವಾಗ ಬಾಣಲಿಯಲ್ಲಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಪಲ್ಯ ಥರ ಮಾಡ್ಕೊತೀನಿ ನಾನು. ಆಚೆ ಕಡೆ ಅವರು ಮೋಮೋಸ್ ಮಾಡಬೇಕಾದ್ರೆ ಸುಮ್ಮನೆ ಇದನ್ನೆಲ್ಲ ಹಾಗೆ ರಾನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ಟಫಿಂಗ್ ಮಾಡಿ ಪಲ್ಯ ಮಾಡ್ತಾರೆ. ಸೊ ಅರ್ಧ ಬೆಂದಿರೋ ಥರ ಸಿಗುತ್ತೆ ಬಾಯಿಗೆ. ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಮನೇಲಿ ಮಾಡೋದು ಒಂಥರ ಟೇಸ್ಟು. ಸ್ಲೈಟಾಗಿ ಈಚೆ ಕಡೆದು ಮನೆದು ಎಲ್ಲ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಟೇಸ್ಟ್ ವೈಸು. ಸೊ ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಕಾದಾದಮೇಲೆ ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಕ್ಯಾರೆಟ್ ಹಾಗೆ ಕ್ಯಾಬೇಜ್ನ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಬೇಕು. ಬೆಂದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಗೆ ಚಿಲ್ಲಿ ಪೌಡರ್ ಹಾಗೆ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬೆಂದಾದ್ಮೇಲೆ ನಮಗೆ ಮೋಮೋಸ್ ಸ್ಟಫಿಂಗ್ ರೆಡಿ ಆಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿ ತಿಂದಾದ್ಮೇಲೆ ಅನಿಸುತ್ತೆ, ಸೊ ಇಷ್ಟಕ್ಕೆ ಇಷ್ಟೆಲ್ಲ ಕಷ್ಟಪಡಬೇಕಿತ್ತ, ಆಚೆ ಕಡೆಯಿಂದ ಒಂದು ಪ್ಲೇಟ್ ತಂದು ತಿಂದಿದ್ರೆ ಆಗಿರೋದು ಅಂತ. ಸೊ ಆಚೆ ಕಡೆ ಇನ್ನೆಷ್ಟು ಹೆಲ್ದಿಯಾಗಿರುತ್ತೆ. ನಾವು ಮನೆಯಲ್ಲಿ ಹೆಲ್ದಿಯಾಗಿ ಮಾಡಿಕೊಂಡು ತಿಂದಷ್ಟು ಟೇಸ್ಟು ಇನ್ಯಾವುದೂ ಇರೋದಿಲ್ಲ. ಸೊ ಮನೆಯಲ್ಲಿ ಯಾವ ಥರ ಟೇಸ್ಟ್ ಬರುತ್ತೆ ಹಾಗೆ ಹೆಲ್ತಿಯಾಗೆ ಮಾಡಿಕೊಂಡು ತಿನ್ನಬೇಕು. ಆಚೆ ಕಡೆ ತಿನ್ನೋದೇ ಇಲ್ಲ ಅಂತ ಏನಲ್ಲ, ಬೇರೆದೆಲ್ಲ ತಿಂತೀವಿ. ಬಟ್ ಮೋಮೋಸ್ ಅಂದರೆ ನನಗೆ ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ನಾವು ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ಎರಡೂ ಒಂದರಲ್ಲೇ ಬೇಯಿಸ್ತಾರೆ. ಸೊ ಎರಡೂ ಒಂದರಲ್ಲೇ ತೆಕ್ಕೊಡ್ತಾರೆ. ಅದೊಂದು ಸ್ವಲ್ಪ ಭಯ ಇದೆ. ಅದಕ್ಕೆ ಮೋಮೋಸ್ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು. ಸೊ ಅದಕ್ಕೆ ಮನೆಯಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಮೋಮೋಸ್ನ ಮನೆಯಲ್ಲೇ ಮಾಡಿದೆ. ಈ ರೆಸಿಪಿನ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ತಿಳಿಸಿ, ಓಕೆನಾ? ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ವಾಚ್ ಮಾಡಿ. ಇವಾಗ ಮೋಮೋಸ್ ಮಾಡೋ ಟೈಮ್. ಇವಾಗ ಕಲಸಿರೋವಂಥ ಹಿಟ್ಟನ್ನು ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಅದನ್ನು ಚಿಕ್ಕ ಉಂಡೆಯಾಗಿ ಮಾಡಿಕೊಂಡು ಅದನ್ನು ಚಿಕ್ಕದಾಗಿ ಒಸ್ಕೋಬೇಕು. ಚಿಕ್ಕದಾಗಿ ಒಸ್ದಾದ್ಮೇಲೆ ನಾವು ಏನು ಮಾಡಿಟ್ಕೊಂಡಿದ್ವಿ ಸ್ಟಫಿಂಗು, ಆ ಸ್ಟಫಿಂಗ್ನ ಇಟ್ಬಿಟ್ಟು ಸುತ್ತಲೂ ನೀರಲ್ಲಿ ನಾನು ಅದನ್ನು ಕವರ್ ಮಾಡ್ಕೊತೀನಿ. ಒಬ್ಬೊಬ್ಬರು ಅದನ್ನು ಮೈದಾ ಹಿಟ್ಟಲ್ಲೂ ಸಹ ಕವರ್ ಮಾಡ್ಕೊತಾರೆ. ಸೊ ನಾನು ವಾಟರಲ್ಲೇ ಕವರ್ ಮಾಡಿಕೊಂಡು ಅದನ್ನು ಫೋಲ್ಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಕೈನ ಇಗ್ನೋರ್ ಮಾಡಿ, ಓಕೆನಾ? ಕೈಯಲ್ಲಿ ಹಿಟ್ಟು ಏನು ನಾದಿದೆ ಅದೆಲ್ಲ ಹಾಗೇ ಇದೆ. ವಿಡಿಯೋಗೋಸ್ಕರ ನಾನು ಹೋಗಿ ಅಗ್ಲಗ್ಲ ಕೈ ತೊಳ್ಕೊಂಬರೋಕ್ಕಾಗಲ್ಲ. ಸೊ ಎಲ್ಲ ಒಂದೇ ಸಲ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಬೇಗ ಮಾಡ್ತಾಯಿದ್ದೆ ಅಷ್ಟೇ. ಅದಕ್ಕೋಸ್ಕರ ಕೈ ಆ ರೀತಿ ಇದೆ. ಇವಾಗ ಸ್ಟಫಿಂಗ್ ಎಲ್ಲನೂ ಮಾಡಿಕೊಂಡು
ಫಿಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮೋಮೋಸ್ ಮಾಡೋದಕ್ಕೆ ಮೋಮೋಸ್ ಸ್ಟೀಮರೇ ಬೇಕು ಅಂತ ಏನಿಲ್ಲ. ಸೊ ನಾವು ಇಡ್ಲಿ ಪಾತ್ರೆಯಲ್ಲೂ ಸಹ ಆರಾಮಾಗಿ ಮೋಮೋಸ್ನ ಮಾಡಿಕೊಂಡು ತಿನ್ಬೋದು. ಇಡ್ಲಿ ಪ್ಲೇಟ್ಸ್ಗೆಲ್ಲನೂ ಆಯಿಲ್ನ ಹಾಕ್ಬಿಟ್ಟು ಸವರ್ಬಿಟ್ಟು ಅದರಲ್ಲೇ ನಾವು ಮೋಮೋಸ್ನ ಸ್ಟೀಮ್ ಮಾಡಿ ಇರ್ಬೋದು. ಮಾಮೂಲಿ ಇಡ್ಲಿ ಮಾಡ್ದಂಗೆ ಒಂದು 10 ಮಿನಿಟ್ಸ್ ಅಷ್ಟು ಬೇಯಿಸಿದ್ರೆ ಸಾಕು, ನಮ್ಮ ಮೋಮೋಸ್ ರೆಡಿ ಆಗುತ್ತೆ. ಟ್ರಸ್ಟ್ ಮೀ, ಸೂಪರ್ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ನೀವು ಆರಾಮಾಗಿ ಮನೆಯಲ್ಲಿ ಮಾಡಿಕೊಂಡು ತಿನ್ಬೋದು. ಆಚೆ ಕಡೆಯಿಂದ ಥರ ಅಂಥದ್ದೇ ಇರೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮಾಡಿಕೊಂಡು ತಿನ್ನೋಡಿ. ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿಲ್ಲ, ನೀವು ಒಂದು ಸಲ ಟ್ರೈ ಮಾಡಿ. ಸೂಪರ್ ಟೇಸ್ಟಿಯಾಗೂ ಇರುತ್ತೆ, ಹಾಗೆ ಹೆಲ್ದಿಯಾಗೂ ಇರುತ್ತೆ. ಇವಾಗ ಮೋಮೋಸ್ನ ಸರ್ವ್ ಮಾಡೋ ಟೈಮ್. ನೋಡ್ತಾ ಇದ್ರೆ ಮತ್ತೆ ಇನ್ನೊಂದ್ಸಲ ಮೋಮೋಸ್ನ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತದೆ. ನಾನು ಇವಾಗ ಎಡಿಟ್ ಮಾಡ್ತಾ ಇದ್ದೀನಿ, ಸೊ ಬಾಯಲ್ಲಿ ನೀರು ಬರುತ್ತಂಗೆ ಮೋಮೋಸ್ನ ನೋಡ್ತಾ ಇದ್ರೆ. ಆ ಬಿಸಿ ಬಿಸಿ ಮೋಮೋಸ್ನ ರೆಡ್ ಚಟ್ನಿ ಜೊತೆ ತಿಂತಾ ಇದ್ರೆ ಸ್ಪೈಸಿಯಾಗಿ ಸಖತ್ತಾಗಿರುತ್ತೆ. ಸೊ ಮಳೆಗೆ ಚಳಿಗೆ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಖಾಲಿ ಆಯ್ತಾ? ಗೋ ಇನ್ನು ಬೇಕು. ಪ್ಲೇಟಲ್ಲಿ ಮೋಮೋಸ್ ಖಾಲಿ ಆಯಿತು ಅಂದ್ಬಿಟ್ಟು ಅವಳೇ ನಾನು ಹಾಕ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಅವಳೇ ಸರ್ವ್ ಮಾಡಿಕೊಂಡು ತೊಗೊಂಡು ಬರ್ತಾ ಇದ್ದಾಳೆ. ಅವಳಿಗೆ ಈ ಥರದ್ದೆಲ್ಲ ಮಾಡೋಕ್ಕೆ ಇಷ್ಟ. ಆಯ್ತು ಬಾ, ಎತ್ಕೋಬೋದು. ಮಮ್ಮ ಕೊಡು. ಥ್ಯಾಂಕ್ ಯು ಅಣ್ಣ, ಐ ಲವ್ ಯು. ಬೈಕ್ ಪುಟ್ಟ ಕೊಡ್ತೀನಿ. ನೀನು ತಿಂತ ಅವಳು ತಿನ್ನ. ತಿದ್ಯಾ ಇಲ್ಲ, ಚೇಂಜ್ ಮಾಡು.